ನಮಸ್ಕಾರ ಕನ್ನಡಿಗರೇ, ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಕರಿಮಣಿ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ. ಅರುಂಧತಿ ಮಲಗಿದ ಎದೊಳ್ತಾಳೆ. ಎದೊಳ್ಬೇಕಾದ್ರೆ ಅಲ್ಲಿಗೆ ಸಾಹಿತ್ಯ ಬರ್ತಾಳೆ ಅತ್ತೆನ ನೋಡ್ಕೊಳ್ಳೋಕ್ಕೆ ಅಂತ. ಆಗ ಸಾಹಿತ್ಯ ಅತ್ತೆ ನಿಧಾನಕ್ಕೆ ಎದೊಳಿ ಅಂತ ಎಬ್ಬರಿಸಿ ಅರುಂಧತಿನ ಕೂರಿಸ್ತಾಳೆ. ಆಗ ನರ್ಸ್ ಹೇಳ್ತಾರೆ, ಅವ್ರಿಗೆ ಗಟ್ಟಿ ಪದಾರ್ಥನ ಕೊಡಬೇಡಿ, ತೆಳ್ಳಗಿರೋ ಪದಾರ್ಥನ ಕೊಡಿ, ಅವ್ರ ಹೊಟ್ಟೆ ಇನ್ನೂ ಗಟ್ಟಿಯಾಗಿರಲ್ಲ ಅಂತ ಹೇಳ್ತಾಳೆ. ಸಾಹಿತ್ಯ ನಾನು ಗಂಜಿ ಮಾಡ್ಕೊಂಬರ್ತೀನಿ ಅತ್ತೆ ಅಂತ ಹೋಗ್ತಾಳೆ. ಅಲ್ಲಿಗೆ ಭರತ ಮತ್ತು ಕರ್ಣ ಬಂದು, ಅಮ್ಮ ಹೇಗಿದೆಯಾ, ಅಮ್ಮ ಹುಷಾರಾಗಿದೆಯಾ ಅಂತ ಕೇಳ್ತಾಳೆ. ಅದಕ್ಕೆ ಕರ್ಣಂಗೆ ಕೇಳ್ತಾಳೆ ಅರುಂಧತಿ, ನೀನು ಹೆಂಗಿದೆಯಾ ಕರ್ಣ ಅಂತ. ಯಾಕೆ ಭರತ ಹೇಳ್ತಾನೆ, ಅಮ್ಮ ಅವ್ನು ನಿನ್ನ ಬಗ್ಗೆನೇ ತುಂಬ ಯೋಚನೆ ಮಾಡ್ತಿದ್ದಾನಮ್ಮ, ಅವನು ಯೋಚನೆ ಮಾಡ್ತಾ ಇರೋದ್ರಲ್ಲಿ ನೋಡಿದ್ರೆ ನನಗೆ ಭಯ ಆಗುತ್ತೆ, ಹಂಗೆ ಅವನು ರಾತ್ರಿ ಊಟ ಕೂಡ ಮಾಡಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅರುಂಧತಿ ಹೇಳ್ತಾಳೆ, ಯಾಕೆ ಕಣ್ಣ ಹಿಂಗೆಲ್ಲ ಮಾಡ್ತಾಯಿದ್ಯಾ, ನೀನು ಆರಾಮಾಗಿರು, ನಾನು ಆರಾಮಾಗಿರ್ತೀನಿ ಅಂತ ಹೇಳ್ತಾಳೆ. ಭರತ ಆ ಕಡೆ ಹೋಗ್ತಾ ಇದ್ದಂಗೆ ಅರುಂಧತಿ ಅವಳ ವಿಲನ್ ಲುಕ್ ಕೊಡ್ತಾಳೆ. ಇಲ್ಲಿ ಕರ್ಣ, ನೀನು ಯಾಕಣ್ಣ ಇಷ್ಟೊಂದು ಟೆನ್ಷನ್ ಆಗಿದೆ, ನೀನು ಆರಾಮಾಗಿರು ಅಂತ ಭರತ ಹೇಳ್ತಾನೆ. ಆಮೇಲೆ ಭರತ ಮತ್ತು ಅವನ ಫ್ರೆಂಡ್ ಇಬ್ಬರು ಯೋಚನೆ ಮಾಡ್ತಾರೆ, ಅಣ್ಣ ಯಾಕೋ ತುಂಬ ಟೆನ್ಷನಲ್ಲಿದ್ದಾನೆ, ಅವನೇನಾರು ಮಾಡಿ ಕೂಲ್ ಆಗಬೇಕು, ಹಾಗೆ ಕೂಲ್ ಆಗೋ ಜೊತೆಗೆ ಸಾಹಿತ್ಯ ಅದಕ್ಕೆ ಜೊತೆ ಚೆನ್ನಾಗಿರಬೇಕು, ಅವರಿಬ್ಬರನ್ನೂ ಲವಲ್ ಬೀಳಿಸ್ಬೇಕು, ಅದಕ್ಕೆ ಏನಾರು ಒಂದು ಉಪಾಯ ಮಾಡಬೇಕಲ್ಲಿದ್ದಾನೆ, ಬೀಳ್ಸೋರು ಯಾರು ಅಂತ ಯೋಚನೆ ಮಾಡಬೇಕಾದ್ರೆ ಸಾಹಿತ್ಯನ ತಂಗಿ ಬರ್ತಾಳೆ. ಸಾಹಿತ್ಯನ ತಂಗಿ ಬಂದಿದ್ದು ನೋಡಿ ಭರತ, ನೀವು ಯಾಕೆ ಇಲ್ಲಿಗೆ ಬಂದ್ರಿ, ನಿಮ್ಗೇನು ರೀ ಕೆಲಸ ಅಂತ ಕೇಳ್ತಾನೆ. ಅದಕ್ಕೆ ಸಾಹಿತ್ಯನ ತಂಗಿ ಹೇಳ್ತಾಳೆ, ನೀವು ನೆನ್ನೆ ನಮ್ಮ ಮನೆಗೆ ಬಂದಾಗ ಖರ್ಚಿಗೆ ಬಿಟ್ಟು ಹೋಗಿದ್ದೆ, ಅದನ್ನು ಕೊಡೋಕ್ಕೆ ಅಂತ ಬಂದೆ, ನಂಗೆ ಗೊತ್ತು ಇದನ್ನು ಬಿಟ್ಬಿಟ್ಟು ಹೋದರೆ ನಾನು ಇಲ್ಲಿ ತಂದು ಕೊಡ್ತೀನಿ, ನನ್ನ ನೆಪ ಹುಡ್ಕೊಂಬರ್ಬೋದು ಅನ್ನೋ ಕಾರಣಕ್ಕೆ ತಾನೇ ನೀವು ಖರ್ಚಿಗೆ ಬಿಟ್ಟು ಬಂದಿದ್ದು ಅಂತ ಹೇಳ್ತಾಳೆ. ಅದಕ್ಕೆ ಭರತ, ಹಂಗೆಲ್ಲ ಏನಿಲ್ಲ, ನಾನು ಯಾಕೆ ಹಂಗೆಲ್ಲ ಮಾಡಲಿ ಅಂತ ಭರತ ಹೇಳ್ತಾನೆ. ಸರಿ ಆಯಿತು, ನೀವು ಮಾತನ್ನ ಕೇಳಿಸ್ಕೊಂಡೆ, ಅಣ್ಣ ಅದಕ್ಕೆ ನಿಮ್ಮನ್ನು ಲವಲ್ ಬೀಳಿಸ್ಬೇಕಂತ ಮಾತಾಡ್ತಿದ್ರಲ್ಲ, ನಾನು ಅದನ್ನು ಮಾಡ್ತೀನಿ, ನಾನೇನು ಅದನ್ನು ಮಾಡಿದೆ, ನಾನು ಕೇಳಿದ್ರೆ ನೀವು ಕೊಡಿಸ್ಬೇಕು ಅಂತ ಪ್ರಾಮಿಸ್ ಮಾಡಿ ಅಂತ ಹೇಳ್ತಾಳೆ. ಅದೇ ಭರತ ಪ್ರಾಮಿಸ್ ಮಾಡಲ್ಲ, ಅವ್ನ ಫ್ರೆಂಡ್ ಹೇಳಿದ್ದಕ್ಕೆ ಸರಿ ಅಂತ ಪ್ರಾಮಿಸ್ ಮಾಡ್ತಾನೆ. ಇಲ್ಲಿ ಅರುಂಧತಿ ಕೂತಿರ್ತಾಳೆ. ಆಗ ಕೆಲಸದವ್ರಿಗೆ, ನೀನು ಹೋಗಮ್ಮ ಸಾಕು ಅಂತ ಹೇಳಿ ಕಳಿಸ್ತಾಳೆ. ಅರುಂಧತಿ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿರ್ಬೇಕಾದ್ರೆ ಅಲ್ಲಿಗೆ ಪಾಪಮ್ಮನ ಕರ್ಕೊಂಬರ್ತಾರೆ. ಪಾಪಮ್ಮನ ನೋಡಿದ ತಕ್ಷಣ ಪಾಪಮ್ಮಗೆ ಅರುಂಧತಿ ಮಾಡಿದ ಹಳೆಯ ವಿಷಯಗಳೇ ನೆನಪಾಗ್ತಾ ಇರುತ್ತೆ. ಆ ನೆನಪು ಮಾಡಿಕೊಂಡು ಅರುಂಧತಿನ ನೋಡ್ತಾ ಕೂತಿರ್ತಾರೆ. ಅರುಂಧತಿಗೆ ಹೇಳ್ತಾನೆ ಕರ್ಣನಪ್ಪ, ನೋಡಿ ಪಾಪಮ್ಮ, ಅರುಂಧತಿ ಹೇಗಾಗ್ಬಿಟ್ಟಿದ್ದಾಳೆ, ಪಾಪ ಹೆತ್ತ ತಾಯಿನೇ ಇಷ್ಟು ಮಾಡ್ತಿದ್ಲು ಅಲ್ಲೋ ಗೊತ್ತಿಲ್ಲ, ಆದರೆ ಇವಳು ಇಷ್ಟೆಲ್ಲ ಮಾಡ್ತಿದ್ದಾಳೆ ಕರ್ಣಂಗೋಸ್ಕರ, ಇವಳಿಂಗ ಈ ಥರ ಪರಿಸ್ಥಿತಿಯಲ್ಲಿ ಅದು ನಾನು ನೋಡೋಕ್ಕಾಗ್ತಿಲ್ಲ ಅಂತ ಕರ್ಣನಪ್ಪ ಬೇಜಾರು ಮಾಡ್ಕೋತಾನೆ. ಆದರೆ ಪಾಪಮ್ಮಂಗೆ ಅವಳು ಏನಿಲ್ಲ, ಅವಳು ನಾಟಕ ಆಡ್ತಿರೋಂಥದ್ದು ಅಂತ ಒಳಗೆ ಪಾಪಮ್ಮಂಗೆ ಗೊತ್ತಾಗ್ತಾ ಇರುತ್ತೆ. ಅರುಂಧತಿ, ಏನು ಪಾಪಮ್ಮ ಹೇಗಿದ್ದೀರಾ, ಹಿಂಗೆಲ್ಲ ಆಯಿತು, ನಿಮ್ಮ ಆಶೀರ್ವಾದದಿಂದನೇ ನಾನಿವತ್ತು ಬದುಕೊಂಡಿದ್ದೀನಿ, ಇಲ್ಲಾಂದರೆ ನಾನು ಇವಾಗ ಸತ್ತೋಗ್ಬೇಕಿತ್ತು ಅಂತ ಅರುಂಧತಿ ಹೇಳ್ತಾಳೆ. ಇಲ್ಲಿ ಸಾಹಿತ್ಯ ಗಂಜಿ ಮಾಡಬೇಕು, ಅವ್ರ ತಂಗಿ ಬಂದು, ಅಕ್ಕ ನಾನು ನಿಂಗೆ ಸಹಾಯ ಮಾಡಲ ಅಂತ ಕೇಳ್ತಾಳೆ. ಯಾಕೆ, ಏನು ಬೇಡ, ನೀನು ಅಪರೂಪಕ್ಕೆ ಬಂದು ಕೂತ್ಕೊ ಅಂತ ಹೇಳ್ತಾಳೆ. ಇಲ್ಲಕ್ಕ ನಾನು ಮಾಡ್ತೀನಿ ಅಂತ ಹೇಳಿ ಒಂದು ತವನ ತೊಗೊಂಬಂದು ಸ್ಟವ್ ಮೇಲೆ ಇಟ್ಬಿಟ್ಟು ನಿಂತಿರ್ತಾಳೆ. ನಿಂತ್ಕೊಂಡು ಆ್ಯಪಲ್ ತೊಗೊಂಬಂದು ಆ್ಯಪಲ್ನ ತಿಂತಾ ಇರ್ತಾಳೆ. ಸಾಹಿತ್ಯ ಕೇಳ್ತಾಳೆ ತಂಗಿನ, ಇದೇನೇ ನೀನೇನೋ ಮಾಡ್ತೀನಿ ಅಂತ ಹೇಳಿ ತವನ ತೊಗೊಂಬಂದು ಸ್ಟವ್ ಮೇಲೆ ಇಟ್ಟಿದ್ದೆ, ಅದು ಕಾಯ್ತಾ ಇದೆ ಅಂತ ಹೇಳ್ತಾಳೆ. ಕಾಯಿಲಿ ಇರೋಕ್ಕ, ಇನ್ನೂ ಅದ್ರ ಮೇಲೆ ಕೆಲಸ ಇದೆ, ನೀನು ಯಾಕೆ ಅಷ್ಟಲ್ಲಿ ಕೆಡ್ಸ್ಕೊತೀಯ, ಅದು ಕಾಯಿಲಿ ಅಂತಲೇ ಇಟ್ಟಿದ್ದೀನಿ ಅಂತ ಹೇಳ್ತಾಳೆ. ಅಲ್ಲಿಗೆ ಕರ್ಣ ಬರ್ತಾನೆ. ಕರ್ಣ ಬಂದು ಅವನ ತಂಗಿನ, ಏನು ನೀವು ಈ ಕಡೆ ಬಂದುಬಿಟ್ಟಿದ್ದೀರಾ, ಏನು ಕತೆ ಅಂತ ಕೇಳಿದಾಗ, ಇಲ್ಲ ನಾ ಹಂಗೆ ಬಂದೆ ಅಂತ ಹೇಳ್ತಾಳೆ. ಅದಕ್ಕೆ ಕಾಫಿ ಟೀ ಏನಾದ್ರು ಬೇಕಂತ ಕೇಳಿದ್ದಕ್ಕೆ, ಇಲ್ಲಿ ನಮ್ಮ ಮನೇಲಿ ಏನಕ್ಕೆ ಅಂತ ಆತಿಥ್ಯ ಸ್ವೀಕಾರ ಎಲ್ಲ ಏನೂ ಬೇಡ ಅಂತ ಹೇಳ್ತಾಳೆ. ಆಮೇಲೆ ಇದನ್ನು ಭರತ ಅವ್ನ ಫ್ರೆಂಡ್ ಇಬ್ಬರು ಏನು ಮಾಡ್ತಾಳೆ ಅಂತ ನೋಡ್ತಾ ನಿಂತಿರ್ತಾರೆ. ಇಲ್ಲಿ ಕರ್ಣ ಬಂದು ಸಾಹಿತ್ಯಂಗೆ, ಆಯಿತಾ ಗಂಜಿ ಆಯಿತಾ ಅಂತ ಕೇಳ್ತಾನೆ. ಅದಕ್ಕೆ ನಂಗೆ ಗೊತ್ತು, ಮಾಡೋಕ್ಕೆ ನೀವು ಹೋಗಿ ಬಾಯಿ ಮುಚ್ಕೊಂಡು ಅಂತ ಹೇಳ್ತಾಳೆ. ಕರ್ಣ ಹಿಂದೆ ಮುಂದೆನೇ ಓಡಾಡ್ತಿರ್ಬೇಕಾದ್ರೆ ಸಾಹಿತ್ಯ, ಯಾಕೆ ಹಿಂಗೆ ಓಡಾಡ್ತಿದ್ದೀರಾ, ನಂಗೆ ಗೊತ್ತು, ಮಾಡೋಕ್ಕೆ ನೀವು ನಿಂತ್ಕೊಳ್ಳಿ ಅಂತ ಹೇಳ್ತಾಳೆ. ಈಗ ಸಾಹಿತ್ಯ ತಂಗಿ ಏನು ಮಾಡ್ತಾಳೆ, ಆ ಕಾದಿದ್ದ ಹಂಚನ್ನ ತೊಗೊಂಡು ಕರ್ಣಂಗೆ ಕೈ ಸುಟ್ಬಿಡ್ತಾಳೆ. ಅವಳು ಗೊತ್ತಿದ್ದಲ್ಲೇ ಸುಟ್ಟಿದ್ಲು ಅಂತ ಹೇಳ್ತಾಳೆ. ಅದೇ ಅವಳು ಬೇಕಂತಲೇ ಸುಟ್ಬಿಟ್ಟು ಬಂದು ಭರತನ ಹತ್ರ ಹೇಳ್ತಾಳೆ, ನಾನು ಅವ್ರ ಕೈ ಸುಟ್ಟಿದ್ದೀನಿ, ಈಗ ನೋಡಿ ಅವರಿಬ್ಬರು ಹೇಗೆ ಪ್ರೀತಿಲಿ ಬೀಳ್ತಾರೆ ಅಂತ ಹೇಳ್ತಾಳೆ. ಅದಕ್ಕೆ ಭರತ, ಹೌದಾ, ನೋಡು ಅಲ್ಲ ನಿಮ್ಮ ಅಕ್ಕ ಬಾವ ಹೇಗೆ ಪ್ರೀತಿಲಿ ಬಿದ್ದಿದ್ದಾರೆ ನೋಡು ಅಂತ ಹೇಳ್ತಾನೆ. ನೋಡಿದ್ರೆ ಸಾಹಿತ್ಯ ಮತ್ತು ಭರತ ಇಬ್ಬರು ಕಿತ್ತಾಡ್ತಿರ್ತಾರೆ. ನೀವು ಮಾಡಿದ್ದು, ನಿಮ್ಮ ತಂಗಿ ಮಾಡಿದ್ದು, ನಿಮ್ಮ ಮನೆಯವ್ರು ಮಾಡಿದ್ದು, ನೀವು ನೋಡಿದ್ರೆ ರಾತ್ರಿ ಎಲ್ಲ ಹೊಡಿತೀರಾ, ಈಗ ನೋಡಿದ್ರೆ ನಿಮ್ಮ ತಂಗಿನ ಕರೆಸಿದ್ದೀರಾ, ಇಷ್ಟೆಲ್ಲ ನೀವು ಮಾಡ್ತಿದ್ದೀರಾ ಅಂತ ಇಬ್ಬರು ಚೆನ್ನಾಗಿ ಜಗಳ ಆಡ್ತಾ ಇರ್ತಾರೆ. ಇದು ನೋಡಿ ಭರತ ಸಾಹಿತ್ಯನ ತಂಗಿಗೆ ಬೈಕ್ ಕಳಿಸ್ಬಿಡ್ತಾನೆ.
ಭರತ ಕೋಪಿಯಿಂದ ರೂಮ್ಗೆ ಹೋಗಿ ಕೂತ್ಕೋತಾನೆ. ಅಲ್ಲಿಗೆ ಸಾಹಿತ್ಯನ ತಂಗಿನ ಹೋಗ್ತಾಳೆ. ಭರತ, ನಿಮ್ಮ ರೂಮ್ ತುಂಬ ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಲ್ಲ, ನೀವು ತುಂಬ ಟೇಸ್ಟಿಯವರು ಅಂತ ಹೇಳ್ತಾಳೆ. ಅದಕ್ಕೆ ನೀವು ಯಾಕ್ರಿ ನನ್ನ ರೂಮಿಗೆ ಬಂದ್ರಿ, ನಿಮಗೆ ಯಾರು ಬರೋಕ್ಕೆ ಹೇಳಿದ್ದು ಅಂತ ಹೇಳ್ತಾನೆ. ಅದಕ್ಕೆ ಸಾಹಿತ್ಯನ ತಂಗಿ, ಹಂಗೇನಿಲ್ಲ, ಈಗ ನೋಡಿ ಏನಾಗುತ್ತೆ ಅಂತಂದರೆ ಅಕ್ಕಂಗೆ ಯಾರು ನೋವಲ್ಲಿದ್ದರೂ ಅವ್ರು ಸುಮ್ಮನೆ ಇರೋಲ್ಲ, ಈಗ ಭಾವನ ಕೈ ಇಟ್ಕೊಂಡು ಅವ್ಳಿಗೆ ಆಯಿಂಟ್ಮೆಂಟ್ ಹಚ್ಚಿ ಪ್ರೀತಿ ತೋರಿಸಿಲ್ಲ ಅಂದರೆ ಕೇಳಿ ಅಂತ ಹೇಳ್ತಾಳೆ. ಅದಕ್ಕೆ ಅವನು ಹೌದಾ ಅಂತ ಅವ್ನ ಫ್ರೆಂಡ್ ಅಲ್ಲಿಗೆ ಬಂದು ಏನು ನಡೀತದೆ ಇಲ್ಲಿಬ್ಬರು ಅಂತ ಹೇಳಿ ಭರತನ ಬಾ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಬಂದು ಸಾಹಿತ್ಯ ಕರ್ಣನ ತೋರಿಸ್ತಾನೆ. ಅವರಿಬ್ಬರು ಸಾಹಿತ್ಯ ಅವನಿಗೆ ನೋವಾಗಿದೆ, ಕರ್ಣಂಗೆ ನೋವಾಗಿದೆ ಅಂತ ಗೊತ್ತಾಗಿ ಆಯಿಂಟ್ಮೆಂಟ್ ಹಚ್ತಾ ಇರ್ತಾಳೆ. ಅದಕ್ಕೆ ಕಾರಣ ಒಂದು ಕಡೆ ತೋರಿಸ್ದಲ್ಲೇ ಇನ್ನೊಂದು ಕಡೆನೂ ತೋರಿಸ್ತಾನೆ. ಸಾಹಿತ್ಯ ನಂಗೆ ಇಲ್ಲೂ ಆಗಿದೆ ಅಂತ. ಸಾಹಿತ್ಯ ಅದನ್ನು ನೋಡ್ತಾಳೆ, ಆದರೆ ಅಲ್ಲಿ ಗಾಯ ಇರಲ್ಲ. ಅವ್ನು ಹೇಳ್ತಾನೆ ಗಾಯ ಇಲ್ಲ, ಆದರೆ ಅಲ್ಲಿ ನಂಗೆ ನೋವಿದೆ ಅಂತ ಹೇಳ್ತಾನೆ. ಅದನ್ನೇ ಮುಂಚೆನೇ ಹೇಳಬೇಕಲ್ಲ ಕಾರಣ, ನಾನು ಅಲ್ಲಿಗೂ ಆಯಿಂಟ್ಮೆಂಟ್ ಹಚ್ಚಿದೆ ಅಂತ ಹೇಳಿ ಸಾಹಿತ್ಯ ಅಲ್ಲಿಗೂ ಆಯಿಂಟ್ಮೆಂಟ್ ಹಚ್ಚಕ್ಕೆ ಶುರು ಮಾಡ್ತಾಳೆ. ಕಾರಣ ಇವ್ರು ಹಿಂಗೆ ನಾನು ತೋರಿಸಿದ ಕಡೆಲ್ಲ ಆಯಿಂಟ್ಮೆಂಟ್ ಹಚ್ತಾ ಇರ್ತಾರೆ ಅಂತಂದರೆ ನಾನು ಇನ್ನೊಂದು 2 ಕಡೆ ತೋರಿಸ್ಬೇಕು ಅಂತ ಹೇಳಿ ಕೈನ ತೋರಿಸ್ತಾರೆ. ಕೈಯಲ್ಲಿ ಸಾಹಿತ್ಯ ಕೇಳ್ತಾಳೆ ಕೈಯಲ್ಲಿ ಮಾರ್ಕೇ ಇಲ್ಲ ಅಂತ. ಆಮೇಲೆ ಇಲ್ಲಿ ನೋಡಿದ್ರೆ ಭರತ ಮತ್ತು ನನ್ನ ಫ್ರೆಂಡ್ ತುಂಬ ಖುಷಿಯಾಗುತ್ತೆ. ಅವಳ ತಂಗಿ ಕೇಳ್ತಾಳೆ, ಈಗ ನಿಮ್ಮ ಖುಷಿನ ಅಕ್ಕ ಬಾವ ಇಬ್ಬರು ಪ್ರೀತಿಲಿರೋದನ್ನು ನೋಡಿದ್ರ ಅಂತ ಹೇಳಿ. ಹ್ಞೂ ಕಂಡ್ರೆ ನಿಮ್ಮದು ಖಾಲಿ ತಲೆ ಅಂದ್ಕೊಂಡಿದ್ದೆ, ಆದರೆ ನಿಮ್ಮ ತಲೆಯಲ್ಲಿ ಬುದ್ಧಿ ಇದೆ ಅಂತ ಗೊತ್ತಾಯಿತು ಅಂತ ಹೇಳ್ತಾಳೆ. ಅದಕ್ಕೆ ಸಾಹಿತ್ಯನ ತಂಗಿ ಹೇಳ್ತಾಳೆ, ಅಕ್ಕ ನಾನು ಹೊರಡ್ತೀನಿ, ನಂಗೆ ಟೈಮ್ ಆಯಿತು ಅಂತ ಹೇಳ್ತಾಳೆ. ಅದಕ್ಕೆ ಸಾಹಿತ್ಯ ಹಾಂ ಆಯಿತು ಹೋಗ್ಬಾ ಅಂತ ಹೇಳ್ತಾಳೆ. ಕಾರಣ ಇನ್ನೊಂದು ಕಡೆ ಗಾಯ ಆಗಿದೆ ಅಂತ ತೋರಿಸಿದಾಗೆ ಸಾಹಿತ್ಯ ಕೇಳ್ತಾಳೆ ಎಲ್ಲಾಗಿದೆ, ಅಲ್ಲೇನೋ ಒಂದು ಮಾರ್ಕು ಆಗಿಲ್ಲ, ಏನೂ ಆಗಿಲ್ಲ, ಸುಮ್ಮನೆ ಅಂತ ಹೇಳ್ತಾ ಇದು 1 ತಿಂಗಳಿಂದ ಆಗಿದ್ದು ಸಾಹಿತ್ಯ ಅಂತ ಹೇಳ್ತಾನೆ. ಅದಕ್ಕೆ 1 ತಿಂಗಳಿಂದ ಆಗಿರೋದು ನೀವು ಕೇಳ್ತೀರಾ ಅಂತ ಇಬ್ಬರು ಕಿತ್ತಾಡ್ಬೇಕಾದ್ರೆ ಹಾಸಿಗೆ ಮೇಲೆ ಸ್ಲಿಪ್ ಆಗಿ ಬೀಳ್ತಾರೆ. ಬಿದ್ದ ತಕ್ಷಣ ಕರ್ಣ ಸಾಹಿತ್ಯನ ನೋಡ್ತಾ ಇರ್ತಾನೆ, ಸಾಹಿತ್ಯ ಕರ್ಣನ ನೋಡ್ತಾ ಇರ್ತಾರೆ. ಇವ್ರು ಬಿದ್ದು ರೊಮ್ಯಾಂಟಿಕ್ ಮೂಡಲ್ಲಿ ಇರ್ಬೇಕಾದ್ರೆ ಭರತ ಮತ್ತು ಅವ್ನ ಫ್ರೆಂಡ್ ಕಣ್ಣು ಮುಚ್ಕೊಂಡು ಬಾಬಾ ಇಲ್ಲಿ ಇರಬಾರ್ದು ನಾವು ಅಂತ ಇಬ್ಬರು ಅಲ್ಲಿಂದ ಹೊರಟ್ಬಿಡ್ತಾರೆ. ಇವರಿಬ್ಬರು ಕಣ್ಣಲ್ಲೇ ಪ್ರೀತಿನ ವ್ಯಕ್ತಪಡಿಸ್ತಾ ಇರ್ತಾರೆ. ಮುಂದೇನಾಯಿತು ನೋಡೋಣ.